ನಾಯಕತ್ವ ಬದಲಾವಣೆಯ ಪಗಡೆ ಆಟದಲ್ಲಾಗ್ತಾ ಇರುವ ಮಹತ್ವದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಡೀಟೇಲ್. ನಾಳೆನೇ ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆಯಲಾಗ್ತಾ ಇದೆಯಾ ಅನ್ನೋದರ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಾಳೆ ಹಮ್ಮಿಕೊಳ್ತಾ ಇರೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಹೀಗೆ ಆದ್ರೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ನಾಳೆನೇ ಆಯ್ಕೆ ಆಗ್ತಾರಾ ಅಂತ ನಾಳೆ ಸಿಎಂ ಸಿದ್ದರಾಮಯ್ಯ ವಿದಾಯದ ಬ್ರೇಕ್ಫಾಸ್ಟ್ ನ ಮೀಟಿಂಗ್ ಇದೆ. ಸಚಿವರಿಗೆ ಬ್ರೇಕ್ಫಾಸ್ಟ್ ಅನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಬಟ್ ನಾಳೆ ಸಂಜೆನೆ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯೋ ಸಾಧ್ಯತೆ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಬೆಂಗಳೂರಿಗೆ ಬಂದ ಬಳಿಕ ಈ ಸಭೆಯ ಟೈಮಿಂಗ್ ಆಲ್ಮೋಸ್ಟ್ ಡಿಸೈಡ್ ಆಗೋ ಸಾಧ್ಯತೆ. ಯಾಕಂದ್ರೆ ಒಂದು ಡೆಮೋಕ್ರೆಸಿಯಲ್ಲಿ ಒಂದು ನಂಬಿಕೆ, ಶಾಸಕಾಂಗ ಪಕ್ಷದ ನಾಯಕನ ಸಭೆಗೆ ಎಲ್ಲ ಶಾಸಕರಿಗೆ ಆಹ್ವಾನ ಕೊಟ್ಟು ಅವರು ನಮಗೆ ಇಂಥ ನಾಯಕನ ಆಯ್ಕೆಗೆ ಸಪೋರ್ಟ್ ಇದೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಬೇಕು. ಅದಾದ ನಂತರ ಶಾಸಕಾಂಗ ಪಕ್ಷದ ನಾಯಕ ನನಗೆ ಗವರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಹೋಗ್ಬಿಟ್ಟು ಗವರ್ನರ್ ಮುಂದೆ ಹಕ್ಕನ್ನು ಮಂಡಿಸಬೇಕು. ಸೊ ನಾಳೆ ಇದರ ಒಂದು ಹೆಜ್ಜೆಯನ್ನ ಇಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಹಾಲಿ ಡಿ.ಸಿ.ಎಂ ನಾಳೆ ಭಾವಿ ಮುಖ್ಯಮಂತ್ರಿಗಳಾಗೋದಕ್ಕೆ ಹೊರಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಶಾಸಕಾಂಗ ಪಕ್ಷದ ಸಭೆಗೆ ಶಾಸಕರ ಕಮ್ಯುನಿಕೇಟ್ ಆಗಬೇಕು ಫಸ್ಟ್ ಪ್ಲೇಸಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಶಾಸಕಾಂಗ ಪಕ್ಷದ ಸಭೆಗೆ ಶಾಸಕರಿಗೆ ಫಸ್ಟ್ ಮಾಹಿತಿ ಹೋಗಬೇಕು. ಸೊ ಎಲ್ರಿಗೂ ಕಮ್ಯುನಿಕೇಟ್ ಆಗಿದೆಯಾ? ಇದುವರೆಗೂ ಕಮ್ಯುನಿಕೇಟ್ ಆಗಿಲ್ಲ. ಯಾಕಂದರೆ ನಾಳೆ ನಡೆಯುವಂಥ ಬೆಳವಣಿಗೆಯ ನಂತರದಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು. ವಿಶೇಷವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬೆಂಗಳೂರಿಗೆ ಬಂದ ನಂತರ ಒಂದು ಸಮಯ ನಿಗದಿಯಾಗುವಂಥ ಸಾಧ್ಯತೆ ಇದೆ. ಇಲ್ಲಾಂದರೆ ಮತ್ತಷ್ಟು ತಡವಾಗುತ್ತೆ ಅನ್ನುವಂಥ ಹೈಕಮಾಂಡ್ ಸೂಚನೆ ಏನಾರಿದ್ರೆ ನಾಳೆ ಸಂಜೆ ಅಥವಾ ಶುಕ್ರವಾರ ಬೆಳಿಗ್ಗೆಗೆ ಬೇಕಾದ ರೀತಿಯಲ್ಲಿ ಅಧಿಕೃತವಾಗಿ ಸಂದೇಶ ಹೊರಡಿಸಬೇಕಾಗುತ್ತೆ. ಅಧಿಕೃತ ಸಂದೇಶಗಳು ಇದುವರೆಗೂ ಕೂಡ ಕಾಂಗ್ರೆಸ್ ಶಾಸಕರುಗಳಿಗೆ ಹೋಗಿಲ್ಲ. ಹಾಗಾಗಿ ಸದ್ಯಕ್ಕೆ ಇನ್ನೂ ಕೂಡ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಅನ್ನುವಂಥದ್ದು ನಿಗದಿಯಾಗಿಲ್ಲ. ಆದರೆ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆಯುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಮಹತ್ವದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಆಡುವ ಮಾತು, ಆನಂತರ ನಡೆಸುವಂತಹ ಜಂಟಿ ಪತ್ರಿಕಾಗೋಷ್ಠಿ ಏನಿದೆ ಅಲ್ಲಿ ಮಹತ್ವದ ಘೋಷಣೆ, ಆ ಘೋಷಣೆಯ ಬಗ್ಗೆ ಇರುವಂತಹ ಕುತೂಹಲ, ತದನಂತರದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಯಾವಾಗ ಮುಂದಿನ ಸ್ಟೆಪ್ಪನ್ನು ನಾನು ತೆಗೆದುಕೊಳ್ತೀನಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿಂದ ಎಲ್ಲ ಪ್ರೊಸೀಜರ್ಗಳು ಒಂದೊಂದೇ ಆರಂಭವಾಗುತ್ತೆ. ಆದರೆ ಅದಕ್ಕೆ ಪೂರಕವಾದ ಸಿದ್ಧತೆ ಅನ್ನುವಂಥ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕು ಅನ್ನುವಂಥ ವಿಚಾರದಲ್ಲಿ ಇನ್ನೂ ಒಂದು ಕ್ಲಾರಿಟಿಗೆ ಬಂದಂತೆ ಇಲ್ಲ ಕಾಂಗ್ರೆಸ್ ಪಡೆ. ಏನಾದರೂ ಇವತ್ತು ಮಧ್ಯಾಹ್ನದೊಳಗೆ ಏನಾದರೂ ಒಂದು ಸಮಯವನ್ನು ನಿಗದಿ ಮಾಡೋಣ ಅಂತ ಅಂದರೆ ಆಗ್ಬೋದು, ಇಲ್ಲಾಂದ್ರೆ ನಾಳೆ ಬಂದ ನಂತರವೇ. ಅದರ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಬಹುಶಃ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಅಧಿಕೃತವಾದ ಒಂದು ಮಾಹಿತಿ ಅಥವಾ ಒಂದು ದಿನ ಅಥವಾ ಒಂದು ಸಮಯವನ್ನು ನಿಗದಿಗೊಳಿಸ್ಕೊಂಡು ಹೇಳಬೇಕಾಗುತ್ತೆ. ಹಾಗಾಗಿ ಅವರು ಬೆಂಗಳೂರಿಗೆ ಬಂದ ನಂತರದಲ್ಲಿ ಅವರ ಆಪ್ತರ ಬಳಿ ಒಂದು ಸಲಹೆಯನ್ನು ಪಡೆದ ನಂತರ ಅಥವಾ ಅವ್ರ ನಂಬಿಕೆ ಇರುವಂಥ ಕಡೆಯಲ್ಲಿ ಅದರ ಬಗ್ಗೆ ಒಂದು ಮಾಹಿತಿ ಪಡೆದ ನಂತರದಲ್ಲಿ ಅವರ ಬಗ್ಗೆ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಮಮತಾ.